ಯವ್ವ ಬೇಯವ್ವ ಎಲ್ಲದಿರಿ ನಾ ಆಫೀಸ್ಗೆ ಹೋಗ್ಬೇಕು ಹೊತ್ತಾಕೈತಿ ಬೇಗ ಬರ್ರಿಲ್ಲೇ ನೇತ್ರವ ಏಟತ್ತಾತ ನಾವೆಲ್ಲ ನೀನು ಆಫೀಸ್ಗೆ ಹೋಗೋದು ಕಾಯಕುಂತ ಯಾಕ ಹೊತ್ತಾತಲ್ಲ ಇವತ್ತು. ಅದು ಚಿಕ್ಕಿ ಆಫೀಸಿಂದ ಒಂದು ಮೇಲ್ ಬಂದಿತ್ತು ಅದಕ್ಕೆ ರಿಪ್ಲೈ ಮಾಡ್ತಾ ಇದ್ದೆ ಅದಕ್ಕೋಸ್ಕರ ಲೇಟ್ ಆಯಿತು. ಹೌದನ ಬಾ ಅಡಿಗೆ ಕೊನೆಯಾಗ ಎಲ್ಲರೂ ಅದರ ಹೇಳೋಗಂತೆ ಅಂತ ಬಾ. ಹೌದಾ ಸರಿ ಚಿಕ್ಕಿ ನಡ್ರಿ ಆಲ್ರೆಡಿ ಟೈಮ್ ಆಗೈತಿ ನಾ ಬೇಗ ಹೋಗ್ಬೇಕು ಆಫೀಸಿಗೆ. ಸರಿ ಹೋಗಂತೆ ಅಂತ ಬಾ. ಅಂಬವ್ವ ಎಲ್ಲ ನೆನಪು ಮಾಡಿ ಚಿಲ್ಲಾಗಿಟ್ಟಿ ಇಲ್ಲ ಮತ್ತೇನಾರ ಮರ್ತಿದ್ರೆ ಈಗಲೇ ನೆನಪು ಮಾಡ್ಕೊ, ಯಾಕಂದ್ರೆ ಪದೇ ಪದೇ ಮತ್ತೆ ಹೋಗೋಕ್ಕಾಗಲ್ಲ. ಇಲ್ಲ ಅಕ್ಕ ನೀನು ಏನೇನು ಹೇಳಿ ನೋಡು ಎಲ್ಲಾನು ಇಟ್ಟೀನಿ, ಒಂದು ಚೀಲ್ದಾಗ ಇಟ್ಟೀನಿ. ಆಮೇಲೆ ಅವು ಚಟ್ನಿ ಪುಡಿ ಅವು ಎಲ್ಲ ಸಪ್ರೇಟ್ ಒಂದು ಬಾಕ್ಸ್ನಾಗ ಇಟ್ಟೀನಿ, ಸ್ಟೀಲಿಂದ ಬಾಕ್ಸ್ನಾಗ. ಹೌದನ ಚಲೋ ಆತು ಬಿಡ ಹಂಗಾರ. ಯವ್ವ ಎದಕ್ಕೆ ಬೇಕಾರದ್ರಲ್ಲ ನನಗೆ ಬೇಗ ಹೇಳ್ರಿ ಬೇ ಒತ್ತಾಕೈತಿ ನಾ ಆಫೀಸ್ಗೆ ಹೋಗ್ಬೇಕು. ಅಯ್ಯ ಹುಡುಗಿ ಮರ್ತ ಬಿಟ್ಟೆನ, ಇವರು ಖುಷಿ ಮೇಡಮ್ ಅವ್ರ ಮನೆಗೆ ಉಂಡೆ ತೊಗೊಂಡು ಹೋಗ್ತೀನಂತ ಅಂದಿದ್ದೆಲ್ಲ. ನೀವು ಒಯ್ತಿ ಅಂತಂದು ನಾವೆಲ್ಲರೂ ರೆಡಿ ಮಾಡಿ ಇಟ್ಟೀವಿ ಒಂದು ಚೀಲ್ದಾಗ, ಮತ್ತು ಒಯ್ತೇನೇನಿಲ್ಲ. ಅಯ್ಯೋ ಹೌದಲ್ಲ ಚಿಕ್ಕಿ, ಇದು ಈ ಆಫೀಸ್ಗೆ ಹೋಗೋ ಟೆನ್ಷನಲ್ಲಿ ಎಲ್ಲ ಮರ್ತ ಬಿಟ್ಟು ನೋಡು ನಾನು. ಎಲ್ಲ ಹಾಕಿಟ್ಟಿ ಯಾವೇ ಅವ್ವ ಅಂಬವ್ವ ತಗೊಂಡು ಬಾ ಚೀಲನ. ಎಲ್ಲಾನು ಹಾಕಿಟ್ಟೈತಿ ನೋಡು. ಉಂಡಿನ ಯಾವ ಥರ ಮಾಡಿದ್ವಿ ಎಲ್ಲ ಉಂಡೆ ಹಾಕಿಟ್ಟೈತಿ. ಆಮೇಲೆ ಚಟ್ನಿ ಪುಡಿನ ಭಾಳ ಉಳ್ಕೊಂಡಿತ್ತ, ಮತ್ತು ಅವ್ರ ಮನ್ಯಾಗೂ ಮಾಡಾರಿಲ್ಲಲ್ಲ ಚಟ್ನಿ ಪುಡಿನ, ಅದಕ್ಕೆ ಅದನ್ನು ಸಪ್ರೇಟ್ ಬಾಕ್ಸ್ನಾಗ ಹಾಕಿಟ್ಟಾಳ ಅಂಬವ್ವ. ತೊಗೊಂಡು ಕೊಡು ಹುಷಾರಾಗ. ಆತು ತಗೋಯವ್ವ ಲಗುನ ಕೊಡ್ರಿ ನಂಗೆ ಗೊತ್ತಾಕೈತಿ. ಅಯ್ಯೇ ಎಷ್ಟು ಅವಸರ ಮಾಡ್ತಿದ್ದಿ, ನಾವಾಗೆಲ್ಲ ಕಟ್ಟಿಟ್ಟಾತ ನೀನ ಬರೋದು ಹೊತ್ತಾಗಿದ್ದು. ಯವ್ವ ಅದೊಂದು ಮೇಲಿತ್ತು ಅದಕ್ಕೆ ರಿಪ್ಲೈ ಮಾಡೋದಿತ್ತು ಅದಕ್ಕೋಸ್ಕರ ಲೇಟ್ ಆಯ್ತು. ಕೊಡ್ರಿ ನಂಗೆ ಲಗುನ ಹೊತ್ತಾಕೈತಿ. ಸರಿ ಅವ್ವ ನಾ ಹೋಗಿ ಬರ್ತೀನ, ನಾ ಆಫೀಸ್ ಮುಟ್ಟಿದ ಮೇಲೆ ನಿಂಗೆ ಫೋನ್ ಹಚ್ತೀನಂತವ್ರಿ. ಮೊದ್ಲು ಆಫೀಸ್ಗೆ ಹೋಗಬೇಡ, ಮನೆಗೆ ಹೋಗಿ ಇದನ್ನೆಲ್ಲ ಕೊಟ್ಟು ಆಮೇಲೆ ಅಲ್ಲಿಂದ ನಾ ಆಫೀಸ್ಗೆ ಹೋಗು. ಸರಿ ತಗೋ ಚಿಕ್ಕಿ, ಇದನ್ನೆಲ್ಲ ಹಿಡ್ಕೊಂಡು ಎಲ್ಲಿ ನಾನು ಆಫೀಸ್ಗೆ ಹೋಗೋಕ್ಕಾಗತ್ತೆ, ಸೀದಾ ಮನೆಗೆ ಹೋಗಿ ಕೊಟ್ಟಿನ ಆಫೀಸ್ ಹೋಗ್ತೀನಿ ತಗೋರಿ ನಾನು. ಆತಾತ ಸಂಜೆಗೆ ಲಗುನ ಬಾ, ಮಳಿ ಹಿಡಿದು ಬಿಟ್ಟೈತಿ, ಒಂದ ಸುಮ್ಮನೆ ಹೊತ್ತೆ ಮಾಡಕ್ಕೆ ಹೋಗ್ಬೇಡ. ತಗೋಬೇ ಸಂಜೆ ಬೇಗ ಬಿಡ್ತೀನಿ ಅಂತ ತಗೋ. ಹೋಗಿ ಬರ್ತೀನವ್ವ. ಸರಿ ಪಂಚವ ಅಂದಂಗೆ ಪರ್ಸಪ್ಪಗೆ ಫೋನ್ ಮಾಡು, ಬರ್ತೀನಂದಿದ್ದ ಮನೆಗೆ ಬಂದು ಉಂಡಿ ತೊಗೊಂಡೋಕೇನಂದಿದ್ದ, ಅದಕ್ಕೆ ಫೋನ್ ಹಚ್ಚಿ ಎಷ್ಟೊತ್ತಿಗೆ ಬರ್ತಾನೇನ ಕೇಳಾಗಲೇ ಅತ್ತೊಂದು ಕಟ್ಟಿಟ್ಟೈತಿ ಸರಸ್ವತಿ ಮನೆಗೆ ಕೊಟ್ಟು ಕಳ್ಸೋದು, ಮತ್ತು ಅದನ್ನೊಂದಿಷ್ಟು ಕೊಟ್ಟು ಕಳಿಸ್ಬಿಟ್ರೆ ಆತತ್ತಾಗ. ಸರಿ ತಗೋ ಲಕ್ಷ್ಮಕ್ಕ, ಹಂಗೆ ಮಾಡಿದ್ರೆ ಆತ. ಅಂದಂಗೆ ಮತ್ತೇನಾರು ಕೇಳಿದ್ಲನ ಅತ್ತೇರ ಏನು ಮಾಡಿಕೊಡು ಉಂಡಿನ ಹಂಗೆ ಹಿಂಗೆ ಅಂತಂದು? ಮತ್ತೇನು ಕೇಳಕ್ಕೆ ಬಂದಿಲ್ಲ, ನಿನ್ನೆ ಸರಿಯಾಗಿ ಹರೆ ಬಡ್ದೈತಲ್ಲ ಗಪ್ಪಗಳ ಎಲ್ಲಿ ಮಾಡ್ಕೊತ ಕೂತ್ಕೊಂಡಿ, ಏನು ಮಾಡಿದ್ರೆ ಏನು ಬಿಟ್ರೆ ಅಷ್ಟ ಅವ್ರ ಹಣೆ ಬರ. ಇಲ್ಲಿ ಬಿಡು ಅವ್ರದ್ದು ತೊಗೊಂಡು ನಾವೇನು ಮಾಡೋಣ. ಈಗ ಇವರು ಖುಷಿ ಮೇಡಮ್ ಅವ್ರಿಗೂ ಒಂದು ಸ್ವಲ್ಪ ಕಳ್ಸಾತ, ಸರಸ್ವತಿಗೆ ಒಂದು ಸ್ವಲ್ಪ ಕಳಿಸಿದ್ರೆ ನಮ್ಗೊಂದು ಸ್ವಲ್ಪ ಉಳಿತಾವು. ಡಬ್ಬ್ಯಾಗ ಹಾಕಿ ಅತ್ತಾಗ ಐತಲ್ಲ ಮನೆ ಇದು ಕ್ವಾಣಿ, ಆ ಕ್ವಾಣಿಯಾಗಿ ಇಟ್ಟುಬಿಟ್ರಿ, ಹೇಳಕ್ಕೆ ಹೋಗ್ಬೇಡಿ ಆಕೆ ಮುಂದೆ ಅಲ್ಲಿ ಇಟ್ಟೈತೆ ಅಂತಂದು. ಊಟಕ್ಕೆ ಅಥವಾ ಯಾರು ಕೇಳಿದ್ರಂದ್ರೆ ನೀವೇ ಇಬ್ಬರ ಯಾರು ತೊಗೊಂಡು ಕೊಡ್ರಿ. ಸರಿ ತಗೋ ಲಕ್ಷ್ಮಕ್ಕ, ನಡಿ ಬಾಂಡೆ ಭಾಳ ಬಿದ್ದಾವು, ಲಘು ಲಗುನ ಬಾಂಡೆ ತಿಕ್ಕಿ ಅಡುಗೆ ಎಲ್ಲ ಮಾಡನ್ರಿ. ಹೌದು ನಡ್ರಿ. ಖುಷಿ ಮೇಡಮರ ಅರೇ ನೇತ್ರ ಬಂದ್ಯಾ? ಬಾಬಾ ನೇತ್ರ, ನೀ ಮೊನ್ನೆ ರೊಟ್ಟಿ ಪಲ್ಯ ಎಲ್ಲ ತಂದು ಕೊಟ್ಟು ಹೋಗಿದ್ದೆಲ್ಲ, ಅಬ್ಬಾ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂದ್ರು ನೋಡು. ನಮ್ಮ ಡ್ಯಾಡಿ ಅಂತೂ ಸಖತ್ ಇಷ್ಟಪಟ್ಟು ತಿಂದರು. ನೀವು ಕಳ್ಸಿದ ಪಲ್ಯ ಎಲ್ಲ ಖಾಲಿ ಆಯ್ತು ನೋಡು, ಅಷ್ಟು ಇಷ್ಟಪಟ್ಟು ತಿಂದಾರ ನೋಡು ನೇತ್ರ. ಹೌದಾ ರೀ ಮೇಡಮರ, ಮತ್ತು ನೀವು ಬಾ ಅಂತ ಅಂದ್ರೆ ಮನೆಗೆ ಬರಲಿಲ್ಲ ರೀ, ಅದಕ್ಕೆ ಮತ್ತು ನಮ್ಮವ್ವ ಮತ್ತು ನಮ್ಮ ಚಿಕ್ಕಿಯರೆಲ್ಲ ಇದು ಡಬ್ಬಿ ಕೊಟ್ಟು ಕಳಿಸಿದ್ರಿ ಇಲ್ಲಿ ನನ್ನ ಕೈಯಾಗ. ಅಯ್ಯೋ ನೇತ್ರ, ಬರ್ಬೇಕಂತನ ಅನ್ಕೊಂಡಿದ್ವಿ, ನನಗೂ ಮಮ್ಮಿಗಂತೂ ಭಾಳ ಇಷ್ಟ ಆಯಿತು ಬರ್ಬೇಕಂತಂದು. ಆದರೆ ಏನು ಮಾಡೋದು, ಡ್ಯಾಡಿದು ಮತ್ತು ಸಾಗರ್ ಇಬ್ಬರದು ಮೀಟಿಂಗ್ ಇತ್ತು, ಹಾಗಾಗಿ ಬರೋದಕ್ಕೆ ಆಗಲಿಲ್ಲ ನಮಗೆ. ನಾವು ಬರಲಿಲ್ಲ ಅಂದರೆ ಏನು, ಮೊನ್ನೆ ನೀನೇ ಬಂದು ರೊಟ್ಟಿ ಪಲ್ಯ ಹಬ್ಬದ ಊಟ ಎಲ್ಲ ತಂದು ಕೊಟ್ಟೋದೆ. ನಮ್ಮ ಮನೆಯಲ್ಲಂತೂ ಎಲ್ಲರೂ ಖುಷಿ ಆದ್ರೆ ನೋಡು ನೇತ್ರ, ಥ್ಯಾಂಕ್ಸ್ ಅಂತ ಹೇಳಂದ್ರು ನೋಡು ನಮ್ಮ ಮನೆಯಲ್ಲಿ. ಹೌದಾ ರೀ ಮೇಡಮರ, ಅದು ಚಲೋ ಆತು ಬಿಡ್ರಿ ಮೇಡಮರ, ನಿಮಗೆ ಖುಷಿ ಆತಲ್ಲ ಅಷ್ಟ ಸಾಕು. ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಎದಕ್ಕೆ ರೀ ಮೇಡಮರ, ಅದ್ರಾಗೇನೈತಿ, ಹಬ್ಬದ ಊಟ ತಂದು ಕೊಟ್ರೆ ಅದು ನಿಮಗೆ ತಂದು ಕೊಟ್ಟಿದ್ದಕ್ಕೆ ನಮಗೂ ಭಾಳ ಖುಷಿ ಆತ್ರಿ. ಬಾಬಾ ನಾ ನೋಡು ನೀನನ್ನು ಇಲ್ಲೇ ನಿಂದಿಸ್ಕೊಂಡು ಮಾತಾಡ್ಸಕ್ಕೆ ಕುಂತ್ಬಿಟ್ಟಿನಿ, ಬಾ ಒಳಗಡೆ. ಮಮ್ಮಿ ನೇತ್ರ ಬಂದಿದ್ದಾಳೆ ನೋಡ್ರಿ. ಬಂದೆ ಖುಷಿ, ಕುಂದಿರ್ಸಿದ್ರೆ ನೇತ್ರನ ಬಂದೆ. ಅಂದಂಗೆ ಇವತ್ತೇ ಏನೋ ತೊಗೊಂಡು ಬಂದುಬಿಟ್ಟಿದೆಯಲ್ಲ, ನಾನು ನೋಡಿ ಕೇಳೋದನ್ನೇ ಮರ್ತು ಬಿಟ್ಟಿದ್ದೀನಿ. ಮೊನ್ನೆದ ರೊಟ್ಟಿ ಹಬ್ಬದ ಊಟದ ಹಬ್ಬ ಅದನ್ನ ಹೇಳ್ಕೊಂತ ನೀ ಏನೋ ಹಿಡ್ಕೊಂಬಂದಿದೆಯಲ್ಲ, ಮರ್ತ ಬಿಟ್ಟಿದ್ದೆ ಕೇಳೋದು. ಏನದು ನೇತ್ರ? ಮೇಡಮ್ನಾರ ಇದು ಚೀಲ್ದಾಗ ನಮ್ಮ ಮನ್ಯಾಗ ಉಂಡಿ ಕಟ್ಟಿದ್ರಲ್ರಿ, ಉಂಡಿ ಕಟ್ಟಾರಿ. ಆಮೇಲೆ ಇದು ಡಬ್ಬ್ಯಾಗ ಐತಲ್ಲ ಚಟ್ನಿ ಪುಡಿ ಕಟ್ಟಾರಿ, ಅಂದ್ರೆ ಶೇಂಗಾ ಪುಡಿ, ಗುರಳ್ ಪುಡಿ, ಆಮೇಲೆ ಅಕ್ಸಿ ಪುಡಿ ಅದನ್ನೆಲ್ಲ ಮಾಡಿದ್ರಾರಿ ನಮ್ಮ ಮನ್ಯಾಗ. ಮತ್ತು ಇಲ್ಲಿ ನೀವು ಮನೇಲಿ ಮಾಡ್ಕೊಳಕ್ಕಾಗಲ್ಲ ಅಂತಂದು ಅವ್ವ ಈ ಡಬ್ಬ್ಯಾಗ ಅಷ್ಟು ಕಟ್ಟಾರ ನೋಡ್ರಿ. ಅಯ್ಯೋ ನೇತ್ರ, ನಿಮಗೆ ಸುಮ್ಮನೆ ತೊಂದರೆ ಆಯ್ತಂತ ಅನ್ಸುತ್ತೆ. ಇದನ್ನೆಲ್ಲ ಎದಕ್ಕೆ ತರಕ್ಕೆ ಹೋಗಿದ್ದಿ? ಇನ್ನೂ ಮೊನ್ನೆ ತಾನೇ ಎಷ್ಟೊಂದು ಊಟ ಎಲ್ಲ ತಂದು ಕೊಟ್ಟೋಗಿದ್ದೆ, ಮತ್ತು ಇವತ್ತು ಉಂಡಿ ಅದೆಲ್ಲ ಎದಕ್ಕೆ ತರಕ್ಕೆ ಹೋಗಿದ್ದಿ? ಸುಮ್ಮನೆ ನಿಮಗೆ ತೊಂದರೆ ಅಲ್ವಾ? ಅಯ್ಯೋ ಮೇಡಮ್ನಾರ, ಅದ್ರಾಗ ತೊಂದರೆ ಏನೈತ್ರಿ? ನಿಮಗೆ ತಂದು ಕೊಡೋದ್ರಿಂದ ನಮ್ಮ ಮನ್ಯಾಗ ಎಲ್ಲರೂ ಖುಷಿ ಆಗಾರೆ. ಅದು ಅಲ್ದೆ ನೀವು ಮನೆಯಲ್ಲಿ ಉಂಡಿ ಮಾಡಲ್ಲ ಅಂತಂದ್ರಲ್ಲ, ಮನೇನ ಉಂಡಿ ಆದ್ರೆ ರುಚಿ ಹೆಂಗಿರುತ್ತೆ ಏನು ಅಂತ ನೋಡ್ರಿ ಅಂತಂದು ತಂದೆ ಅಷ್ಟೆ.
ಅಯ್ಯೋ ನೇತ್ರ, ನಿಮ್ಮ ಮನೇನ ಅಡುಗೆಗೆ ಹೆಸರು ಇಡಂಗಿಲ್ಲ ಬಿಡು, ಅಷ್ಟು ಚಲೋ ಇರ್ತೈತಿ. ಬಾ ಮೊನ್ನಿದು ಊಟದಂತೂ ನಾವಂತೂ ಎಲ್ಲರೂ ಎಷ್ಟು ಇಷ್ಟಪಟ್ಟು ತಿಂದೀವಂದ್ರೆ ಭಾಳ ಚಲೋ ಆಗಿತ್ತು ನೋಡಿ ನೇತ್ರ. ನಿಮ್ಮ ಮನೆಗೆ ಹೋಗಿ ನಿಮ್ಮ ಮಮ್ಮಿಗೆ ಆಮೇಲೆ ನಿಮ್ಮ ಚಿಕ್ಕಿಯರಿಗೆ ಎಲ್ರಿಗೂ ಹೇಳ್ಬಿಡು, ಅಡುಗೆ ನಮ್ಗೆಲ್ರಿಗೂ ಭಾಳ ಇಷ್ಟ ಆಗೈತೆ ಅಂತಂದು. ಸರಿ ರೀ ಮೇಡಮರ, ಇವು ಉಂಡೆ ಮತ್ತು ಚಟ್ನಿ ಪುಡಿ ತಗೋರಿ, ನಾನು ಆಫೀಸ್ಗೆ ಹೋಗ್ತೀನಿ ಮತ್ತೆ ಟೈಮ್ ಆಗುತ್ತೆ. ಅಯ್ಯೋ ಇರು ಒಂದೇ ನಿಮಿಷ, ನಿಮ್ಮ ಸರ್ ಏನೋ ನಿನ್ನ ಜೊತೆ ಮಾತಾಡ್ಬೇಕಂತೆ. ಅಯ್ಯೋ ಅಡ್ರೆಸ್ ಹಾಕೋತಾ ಇದ್ದಾರೆ ಇರು, ಅವರು ಆಫೀಸ್ಗೆ ಹೋಗ್ತಾ ಇದ್ದಾರೆ. ನಿನಗೆ ಮೊನ್ನೆನಿಂದನೇ ಫೋನ್ ಹಚ್ಚು ಅಂತ ಇದ್ರು, ಈ ಹಬ್ಬದಲ್ಲಿ ಬ್ಯುಸಿ ಇದೆಯಾ ಅಂತ ನಾವೇ ಫೋನ್ ಹಚ್ಚಲಿಲ್ಲ. ಇರು, ಅವರು ನಿನ್ನ ಜೊತೆ ಮಾತಾಡ್ತಾರಂತೆ. ಏನ್ರಿ ಮೇಡಮರ, ದೊಡ್ಡ ಸರಾ? ಹಾಂ ಅವರೇ. ಮತ್ತೆದಕ್ಕೆ ಬಂದ್ಯವ? ಮತ್ತೇನು ಕೊಡೋದೈತಂತಂದು ನೆಪ ಹೊಡ್ಕೊಂಡು ಬಂದು ನಮ್ಮ ಮನೆಗೆ ಯಾವಾಗ ನೋಡಿದ್ರೆ ಏನಾರ ಒಂದು ನೆಪ ಹೊಡ್ಕೊಂಡು ಮನೆಗೆ ಬರೋದ್ರ ಕಾಯ್ತಿರ್ತೀರಲ್ಲ. ನೈನಾ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಯ್ಯೋ ವೈನಿ, ನೀವು ಸುಮ್ಮನೆ ಇರ್ರಿ. ಆಕೆ ಹಂಗೆ ಬಿಟ್ರೆ ಏನಾರ ಒಂದು ಕೊಡೋ ನೆಪ್ದಾಗ ಹಂಗೆ ಮನೆಗೆ ಬರ್ತಾನೆ ಇರ್ತಾಳೆ. ಅದು ಏನು ಚಲೋ ಇರ್ತಿ ಅಂತಂದು ಅವ್ರ ಮನೆದು ಊಟ ಎಲ್ಲ ಇಸ್ಕೋತೀರೇನ ನೀವು? ನನಗಂತೂ ತಿನ್ನಕ್ಕೆ ಇಷ್ಟ ಆಗಲ್ಲಪ್ಪ, ವ್ಯಾಕ್ ಅನ್ಸುತ್ತೆ. ಅಲ್ಲ ಅತ್ತೆ, ಊಟ ಸೇರೋದಿಲ್ಲ ಅಂತಾನೆ ಮೊನ್ನೆ 4 ರೊಟ್ಟಿ ತಿಂದ್ರಿ, 2-3 ಸಲ ಅನ್ನ ಹಾಕ್ಸ್ಕೊಂಡು ತಿಂದ್ರಿ. ಓ, ಇಷ್ಟ ಇಲ್ಲ ಅಂದ್ರೂ ನೀವು ಅಷ್ಟು ತಿಂತೀರಾ? ಮತ್ತಷ್ಟು ಇಷ್ಟ ಇಲ್ಲದೆ ಇರೋರು ಮೊನ್ನೆ ಊಟ ಇದಕ್ಕೆ ಮಾಡಿದ್ರಿ? ಊಟನೇ ಮಾಡಬಾರ್ದಿತ್ತು, ಮನೆಯಲ್ಲಿ ರೈಸ್ ಸಾಂಬಾರು ಇತ್ತಲ್ಲ ಅದನ್ನೇ ತಿಂದು ಬಿಡಬೇಕಾಗಿತ್ತು. ಅದು ನನಗೇನ ಅವ್ರ ಮನೆದು ಊಟ ಉಣ್ಬೇಕಂತ ಏನಿಲ್ಲಾಗಿತ್ತು. ಅಣ್ಣ ಒತ್ತಾಯ ಮಾಡಿದ ಅಂತ ಅಷ್ಟ ತಿಂದಿದ್ದು. ಅದನ್ನು ಬಿಟ್ರೆ ನಾನು ಯಾಕೆ ತಿನ್ನಲಿ ಅವ್ರ ಮನೆ ಊಟನ? ನನಗಿನ್ನೂ ಅಂತ ಗತಿ ಬಂದಿಲ್ಲ. ಮಮ್ಮಿ, ಹಾಗಾದರೆ ಇವಾಗ ಹೆಂಗೋ ನೇತ್ರ ಉಂಡಿ ತಂದಿದ್ದಾಳಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ಅತ್ತೆ ಕೊಡಕ್ಕೆ ಹೋಗ್ಬೇಡ್ರಿ. ಪಾಪ ಅವ್ರು ತಿನ್ನೋದಿಲ್ಲಲ್ಲ, ನಾವ್ಯಾಕೆ ಫೋರ್ಸ್ ಮಾಡೋದು? ಈ ಸಲ ಡ್ಯಾಡಿಗೂ ಹೇಳ್ತೀನಿ, ಫೋರ್ಸ್ ಮಾಡಬೇಡಿ ಡ್ಯಾಡಿ, ಅವ್ರಿಗೆ ತಿನ್ನಕ್ಕೆ ಇಷ್ಟ ಇಲ್ಲ ಅಂತಂದು. ಉಂಡಿನ ಈ ಮನೆಯಲ್ಲಂತೂ ಒಬ್ಬರು ಉಂಡಿ ಕಟ್ಟೋದಿಲ್ಲ. ಮೊನ್ನೆ ಊಟನೇ ಇಷ್ಟು ಚಲೋ ಇತ್ತು, ಇನ್ನು ಉಂಡಿ ಇವಾಗ ಸುಮ್ಮನೆ ಇರಬೇಕು. ಇಲ್ಲ ಅಂದರೆ ಇವರು ಉಂಡಿನ ಕೊಡಂಗಿಲ್ಲ ನನಗೆ ತಿನ್ನಕ್ಕೆ. ಏನೂ ಯೋಚನೆ ಮಾಡಬೇಡ್ರಿ ಅತ್ತೆ, ಇನ್ಮೇಲೆ ನಿಮಗೆ ಫೋರ್ಸ್ ಮಾಡೋದೇ ಇಲ್ಲ ನೇತ್ರ ಅವ್ರ ಮನೆ ಊಟ ಮಾಡಿ ಅಂತಂದು. ನೀವೇನು ಫೋರ್ಸ್ ಮಾಡೋದೇನು ಬೇಡ. ನೀವು ಇಷ್ಟೆಲ್ಲ ಹೇಳಾಕುಂತೀರಲ್ಲ, ನೋಡ್ತೀನಿ ನಾನು ಉಂಡಿ ಇದು ರುಚಿ ಹೆಂಗಿರುತ್ತಂತಂದು. ಅಯ್ಯೋ, ಉಂಡಿ ರುಚಿ ನಾವು ಹೇಳ್ತೀವಂತಗೋ, ನಾವು ತಿಂದು ಹೆಂಗೈತಂತಂದು. ನೀನೇನು ತಿನ್ನೋದಕ್ಕೆ ಕಷ್ಟಪಡೋದಕ್ಕೆ ಹೋಗಬೇಡ. ಅಯ್ಯೋ ಪರವಾಗಿಲ್ಲ ಬಿಡ್ರಿ ಮೈನಿ, ನಾನು 1-2 ತಿಂತೀನಿ. ಹಂಗೆ ಹೆಂಗೆ ಕೊಚ್ಕೋತಾಳಕ್ಕೆ, ನಮ್ಮ ಮಮ್ಮಿ ಹಂಗೆ ಮಾಡ್ತಾಳೆ ಅಡುಗೆ, ನಮ್ಮ ಮಮ್ಮಿ ಹಿಂಗೆ ಮಾಡ್ತಾಳೆ ಅಡುಗೆ ಅಂತಂದು. ನಾನು ತಿಂದು ನೋಡಿ ಹೇಳ್ತೀನಿ ಹೆಂಗೆ ಮಾಡ್ತಾರೆ ನಿಮ್ಮ ಮನ್ಯಾಗ ಅಡುಗೆನಂತಂದು. ಮೇಡಮರ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ತಿನ್ನಕ್ಕೆ ಹೋಗ್ಬೇಡ್ರಿ. ಅಷ್ಟಕ್ಕೂ ನಾ ತಂದಿದ್ದು ಈ ಮನೆಯವ್ರು ತಿನ್ನಲಿ ಅಂತ, ನಿಮಗೋಸ್ಕರ ಏನಲ್ಲ. ನಿಮ್ಗೆ ನಮ್ಮಂಥರ ಮನೆಯಿಂದೆಲ್ಲ ಎಲ್ಲಿ ತಿಂತೀರಿ ನೀವು? ಪ್ಲೀಸ್ ಇನ್ಮೇಲೆ ತಿನ್ನೋದಕ್ಕೆ ಹೋಗಬೇಡಿ. ಸರಿಯಾಗಿ ಹೇಳಿದ್ದೀನಿ ನೇತ್ರ, ಇನ್ನೊಂದ್ಸಲ ಬರಲಿ ನಮ್ಮತ್ತೆ ಉಂಡಿ ತಿನ್ನೋದಕ್ಕೆ, ಅವಾಗ ಮಾತಾಡ್ತೀನಿ ನಾನು. ಏನಮ್ಮ ನೇತ್ರ, ಆರಾಮಾಗಿದೆಯಾ? ಹಾಂ ರೀ ಸರ, ಆರಾಮಾಗಿದ್ದೀನಿ. ನೀವು ಆರಾಮದಿರಿ? ಹಾಂ, ನಾನು ಆರಾಮದೀನಿ ನೋಡಮ್ಮ. ಮೊನ್ನೆ ನೀ ಕಳಿಸಿದ್ದು ಊಟ, ನಿಮ್ಮ ಮನೆಯಲ್ಲಿ ಕಳಿಸಿದ್ರಲ್ಲ ಊಟ ಎಲ್ಲ ಭಾಳ ಚೆನ್ನಾಗಿತ್ತು ನೋಡಮ್ಮ. ನನಗಂತೂ ಎಷ್ಟೋ ವರ್ಷ ಆಗಿಬಿಟ್ಟಿತ್ತು ಅಂತ ಊಟ ಎಲ್ಲ ತಿಂದು. ಅಬ್ಬಾ, ನನಗಂತೂ ಭಾಳ ಇಷ್ಟ ಆಯ್ತು ನೋಡು. ನಿಮ್ಮ ಮನೆಯಲ್ಲಿ ಹೋಗಿ ಹೇಳ್ಬಿಡು ನಮ್ಗೆಲ್ರಿಗೂ ಊಟ ಇಷ್ಟ ಆಗಿತ್ತು ಅಂತ. ಸರಿ ರೀ ಸರ, ನಿಮ್ಗೆ ಇಷ್ಟ ಆತಲ್ಲ ಅಷ್ಟೇ ಸಾಕ್ರಿ. ಅಯ್ಯೋ, ಇಷ್ಟ ಆಗೋದಾ? ನಾವೆಲ್ಲರೂ ಭಾಳ ಇಷ್ಟಪಡ್ತಿದ್ದೀವಿ ನೋಡಮ್ಮ ಊಟನ. ರೀ, ಇವಾಗ ಮತ್ತೆ ಉಂಡಿ ಮತ್ತು ಚಟ್ನಿ ಪುಡಿ ಎಲ್ಲ ತಂದಿದ್ದಾರೆ ನೋಡ್ರಿ ನಿಮಗಂತಂದ. ಓ ಹೌದಾ? ಅಯ್ಯೋ, ನಮ್ಮ ಮನೆಯಲ್ಲಿ ಉಂಡಿನ ಮಾಡೋದಿಲ್ಲ ನೋಡಮ್ಮ. ಇವರು ನನ್ನ ಹೆಂಡತಿಗೂ ಮಾಡಕ್ಕೆ ಬರೋದಿಲ್ಲ, ನನ್ನ ಮಗಳಂತೂ ಪಾಪದ ಸಣ್ಣ ಐತ್ಬಿಡು, ಅದಕ್ಕೂ ಮಾಡಕ್ಕೆ ಬರೋಂಗಿಲ್ಲ. ನೀನಾದರೂ ತಂದೆಯಲ್ಲ, ಮನೆಯಿಂದ ಉಂಡಿ ತಿಂದು ಎಷ್ಟೋ ವರ್ಷ ಆಗಿಬಿಟ್ಟಿತ್ತು. ಅಯ್ಯೋ ಹೌದಾ ರೀ ಸರ, ಸರಿ ರೀ, ಅದಕ್ಕೆ ನೀವು ಇಷ್ಟಪಟ್ಟು ತಿಂತೀರಿ ಅಂತಂದು ತೊಗೊಂಬಂದೀನಿ ರೀ. ಓ ಚಲೋ ಆತು ಬಿಡಮ್ಮ, ಚಲೋ ಆತು. ನಿಮ್ಗೆ ತುಂಬ ಸುಮ್ಮನೆ ತ್ರಾಸ ಆಯ್ತು ಏನೋ? ಅಯ್ಯೋ ಹಾಗೇನಿಲ್ಲ ಸರ, ಅದರಲ್ಲಿ ಏನೈತ್ರಿ ತ್ರಾಸು? ನೋಡು ಚಾಲು, ನೋಡು ಅವ್ರ ಮನೆಯಲ್ಲಿ ಎಷ್ಟು ವೆರೈಟಿಯಾಗಿ ಅಡುಗೆ ಮಾಡ್ತಾರೆ, ಉಂಡಿ ಎಲ್ಲ ಮಾಡ್ತಾರೆ. ನೀನು ಒಂದು ಉಂಡಿನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ ರೀ. ನನಗಂತೂ ಉಂಡಿ ಮಾಡಕ್ಕೆ ಬರೋಂಗಿಲ್ಲ. ಆಮೇಲೆ ಅವರು ಬರೆದಿದ್ರಲ್ಲ ರೊಟ್ಟಿ ತೆಳ್ಳಗೆ ಅಷ್ಟೆಲ್ಲ ಚೆನ್ನಾಗಿ ನನಗೂ ಮಾಡಕ್ಕೆ ಬರೋಂಗಿಲ್ಲ. ಸುಮ್ಮನೆ ನೀವು ಮುಂದೆ ಹೆಂಗೋ ನೀ ಮನೆಗೆ ಸೊಸಿ ಬರ್ತಾಳಲ್ಲ, ನಿಮ್ಮ ಸೊಸಿ ಕೈಯಾಗಿ ಮಾಡ್ಸ್ಕೊಂಡು ತಿನ್ನಂತ್ರಂತ ಬಿಡ್ರಿ. ಆ ಭಾಗ್ಯ ಏನಾದರೂ ಬರಲಿ ನನಗೆ. ಅಯ್ಯೋ ಅಣ್ಣ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ನಾನು ನನ್ನ ಮಗಳಿಗೆ ಉಂಡಿ ಮಾಡೋದು, ಆಮೇಲೆ ವೆರೈಟಿ ಪಲ್ಯ ಮಾಡೋದೆಲ್ಲ ಹೇಳ್ಕೊಡ್ತೀನಿ ತಗೋ. ನಯನ, ಮೊದಲು ನೀ ಮಾಡೋದು ಕಲಿ, ಆಮೇಲೆ ನಿನ್ನ ಮಗಳಿಗೆ ಹೇಳ್ಕೊಡಂತೆ ಅಂತ. ಅದಕ್ಕೆಮ್ನಾರ ಸಾಕು ಬಿಡ್ರಿ ನಕ್ಕಿದ್ದು. ಅಣ್ಣ ನಂಗೆ ಹಂಗೆ ಕಾಲ ಹೇಳ್ದ ಅಷ್ಟ. ನನಗೂ ಎಲ್ಲ ಥರ ಅಡುಗೆ ಮಾಡಕ್ಕೆ ಬರ್ತೈತಿ, ಉಂಡಿ ಎಲ್ಲ ಮಾಡಕ್ಕೆ ಬರ್ತೈತಿ. ಸರಿ ನೇತ್ರ, ನೀನು ಆಫೀಸ್ಗೆ ಹೋಗ್ತಾ ಇದೆಯೇನಮ್ಮ? ಬಾ, ನಾನು ಅಲ್ಲೇ ಆಫೀಸ್ಗೆ ಹೋಗ್ತಾ ಇದ್ದೀನಿ, ನಿನಗೆ ಅಲ್ಲೇ ಡ್ರಾಪ್ ಮಾಡ್ತೀನಿ. ಅಯ್ಯೋ ಸರ್, ನಿಮ್ಗೆ ಯಾಕೆ ಸುಮ್ಮನೆ ತಂದರೆ? ಪರವಾಗಿಲ್ಲ, ನಾನು ಆಟೋಗೆ ಬರ್ತೀನಿ ಬಿಡಿ. ಅಯ್ಯೋ ಯಾಕಮ್ಮ ನೇತ್ರ, ನಾನೇ ನಿನ್ನನ್ನು ಹೊತ್ಕೊಂಡು ಹೋಗ್ತೀನಾ? ಕಾರಲ್ಲಿ ತಾನೇ, ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ನೀನು ಬಾ, ಅದೇನು ತೊಂದರೆ ಏನೂ ಇಲ್ಲ. ನಾ ಹೋಗಿ ಡ್ರೈವರ್ಗೆ ಹೇಳ್ತೀನಿ ಕಾರ್ ತೆಗಿಯೋದಕ್ಕೆ, ಬಂದುಬಿಡು ಸರಿನಾ? ಸರಿ ಸರ್. ಬಾಯ್ ಶಾಲು, ಬಾಯ್ ಅಮ್ಮ ಖುಷಿ. ಬಾಯ್ ಪಪ್ಪ. ಮೇಡಮರ ತಗೋರಿ, ನಾ ಆಫೀಸ್ಗೆ ಹೋಗ್ಬರ್ತೀನಿ, ಟೈಮ್ ಆಗುತ್ತಾ? ಸರಿ ನೇತ್ರ, ಹುಷಾರು ನೋಡು, ಬಾಯ್. ಮಮ್ಮಿ ಪಾಪ ಅಲ್ಲಿಂದ ತಂದು ಕೊಟ್ಟಿದ್ದಾಳೆ ಉಂಡಿ ಚಟ್ನಿ ಎಲ್ಲ. ಬರೀ ನೀಟಾಗಿ ಡಬ್ಬಿಯಲ್ಲಿ ತೆಗೆದಿಡೋಣ. ಹೌದು ಬಾ, ಹೇಗೋ ಇವಾಗ ನಾಷ್ಟ ಮಾಡ್ತೀವಲ್ಲ, ನಾಷ್ಟ ಜೊತೆನೇ ಟೇಸ್ಟ್ ಮಾಡೋಣ ಬಾ ಉಂಡಿನ. ಹಾಂ ಹೌದು ಮಮ್ಮಿ, ನಡ್ರಿ.
ಈ ಹಾಳಾದವಳು ಮನೆಗೆ ಇದನ್ನೆಲ್ಲ ಎದಕ್ಕೆ ತಂದು ಕೊಡ್ತಾಳೆ ಏನೋ, ನನ್ನ ಮರ್ಯಾದೆ ಎಲ್ಲ ತೆಗೆದಿಟ್ಟು ಬಿಡ್ತಾಳೆ. ನಮ್ಮ ಅಣ್ಣಗಂತೂ ಎಲ್ಲ ಏನು ಮಾತಾಡ್ಬೇಕನ್ನೋದ ಗೊತ್ತಿಲ್ಲ. ಇದೊಂದು ನನ್ನ ಮಗಳು ಒಂದು ಯೂಟ್ಯೂಬ್ ನೋಡೋರ ಅಡುಗೆ ಕಲಿಯಂಗಿಲ್ಲ, ಯಾವಾಗ ನೋಡಿದ್ರು ಟಿ ವಿ ಮುಂದೆ ಕೂತ್ಕೊಂಡಿರ್ತೈತಿ. ಎಂಥ ಮಗಳನ್ನ ಎತ್ತಿಬಿಟ್ಟೆ ಏನೋ ನಾನು.